1 hour 11 minutes ಐತೆ ಮೇಡಮ್. ಇಲ್ಲಿ ಏನಂತಂದರೆ ನಿಮಗೆ ಬೇಗ ಬೇಕು, ಬಟ್ಟೆ ಎಲ್ಲ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ಬೇಗ ಬೇಕು ಅಂತಂದರೆ ಎಕ್ಸ್ಪ್ರೆಸ್ ವಾಶ್ ಆನ್ ಮಾಡ್ಕೋಬೇಕು. ಏನಂದರೆ ನಿಮಗೆ 25 ಮಿನಿಟ್ಸ್ ಟು 30 ಮಿನಿಟ್ಸ್ ಕಂದ್ರೆ ಸ್ಕಿಪ್ ಆಗುತ್ತೆ. ಬೇಡ ಅಂತಂದರೆ ಆಫ್ ಮಾಡ್ಕೊಳ್ಳಿ. ಇಲ್ಲ 1 hour 11 minutes ಇದೆ, ನಿಮಗೆ ಬೇಕು ಅಂತಂದರೆ ಬೇಗ ಆಗುತ್ತೆ. ಒಂದು 25 ಮಿನಿಟ್ಸಿಂದ 30 ಮಿನಿಟ್ಸ್. ಇದೆಲ್ಲ ಪ್ರೊಸೀಜರ್ ಎಲ್ಲ ಆಗಿ ಲಾಸ್ಟ್ ಟೈಮ್ ತೋರಿಸುತ್ತಲ್ಲ ಅವಾಗ ನಾವು ಇಲ್ಲ ಮೇಡಮ್, ಫಸ್ಟೇ ಬೇಕಾದ್ರೆ ಆನ್ ಮಾಡ್ಕೋಬೋದು. ನೀವೆಲ್ಲ ಬೇಗ ಬೇಕು ಅಂತಂದರೆ ಒಂದು 30 ಮಿನಿಟ್ಸ್ ಬಿಫೋರ್ ನಿಮಗೆ ಬಟ್ಟೆ ಹೋಗ್ಕೊಡುತ್ತೆ. ಅಂದರೆ ಫಾಸ್ಟಾಗಿ ರನ್ ಆಗುತ್ತೆ ನಿಮಗೆ. ಇಲ್ಲ ಏನಂದರೆ ಇದು ರೆಗ್ಯುಲರ್, ಇದು ಅಂದರೆ ಅದೇ ಆಟೋಮೆಟಿಕ್ ತೊಗೊಂಡಿರೋದು. ಆಯ್ತಾ, ಈ ಟೈಮ್ ತೋರಿಸಿದ್ಮೇಲೆ ಎಕ್ಸ್ಪ್ರೆಸ್ ವಾಶ್ ಸೆಲೆಕ್ಟ್ ಮಾಡ್ಬೋದು. ಪಾಸ್ ಮಾಡಿಬಿಟ್ಟು ನಿಮಗೆ ಇದು ಬಂದು ಸ್ಟೇಬಲ್ ಇದು. ಆಯ್ತಾ, ಇದು ರನ್ ಇಲ್ಲ ಅಂದರೆ ಸ್ಟೇಬಲ್ ಅಂದರೆ ಡ್ರಮ್ಮು ರನ್ನಲ್ಲಿ ಇಲ್ಲ ಅಂತ ಅರ್ಥ. ಈ ತರ ಬ್ಲಿಂಕ್ ಆಯ್ತಿತ್ತು ಅಂತಂದ್ರೆ ಡ್ರಮ್ಮು ರನ್ನಲ್ಲಿ ಐತೆ ಅಂತ ಅರ್ಥ. ಇದ್ರಲ್ಲಿ ಈಗ ಏನು ವರ್ಕ್ ಆಗಲ್ಲ ಮೇಡಮ್. ಆಯ್ತಾ, ಪಾಸ್ ಮಾಡಿ ನೀವು ಎಕ್ಸ್ಪ್ರೆಸ್ ವಾಶ್ ಆನ್ ಮಾಡ್ಕೋಬೇಕು. ಆಯ್ತಾ, ಹೇಳಿದ್ದು ಇದು ಬಂದು ಆಟೋಫಿಲ್ಲಲ್ಲೇ ಇರಬೇಕು. ಅಂದರೆ ನಲ್ಲಿಂದ ನೀರು ಎಷ್ಟು ಬೇಕೋ ಅದೇ ತೊಗೊಳುತ್ತೆ. ಮ್ಯಾನ್ಯಲ್ಗೆ ಈ 3 ಬಟನ್ಸ್ ಯೂಸ್ ಮಾಡಬೇಡಿ. ಆಯಿತಾ, ಇದು ಬಂದು ಮ್ಯಾನ್ಯಲ್ಗೆ ಹಾಕಬೇಡಿ. ಆಯಿತಾ, ಮ್ಯಾನ್ಯಲ್ ಯಾವಾಗ ಬರೋದು ಅಂತಂದರೆ ಏನಾರ ಕರೆಂಟು ಆಫ್ ಮಾಡಿದಾಗ, ಅಂದರೆ ಸ್ವಿಚ್ನ ಆಫ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಕರೆಂಟ್ ಬಂದಾಗ ಮ್ಯಾನ್ಯಲ್ಗೆ ಹೋಗಿರ್ತದೆ. ಅವಾಗ ಏನಂದರೆ ಡ್ರಮ್ಮು ರನ್ ಆಗಲ್ಲ ನಿಮಗೆ. ಅವಾಗ ಏನು ಮಾಡಬೇಕಂತಂದರೆ ಡ್ರಮ್ಮಲ್ಲಿ ನೀರನ್ನೆಲ್ಲ ಈಚೆಗೆ ಹಾಕಬೇಕು. ಈಚೆಗೆ ಹಾಕಿ ಬಟ್ಟೆನ ತೆಗೆದು ಮುಂಡು ಟಬ್ಗೆ ಹಾಕ್ಕೊಂಡು ಮತ್ತೆ ನೀರಲ್ಲಿ ಈಚೆ ಹೋದ್ಮೇಲೆ ಪವರ್ ಆಫ್ ಮಾಡಿ ಪವರ್ ಆನ್ ಮಾಡಬೇಕು. ಆವಾಗಲೇ ನಿಮಗೆ ಆಟೋಫಿಲ್ ಬರೋದು. ಅಲ್ಲಿ ತನಕ ನಿಮಗೆ ಡ್ರಮ್ಮು ರನ್ ಆಗಲ್ಲ ನಿಮಗೆ. ಆಯಿತಾ, ಡ್ರೈ ಬಂದು ಪವರು ಎಕ್ಸ್ಟ್ರಾ ಪವರ್ ಡೇ. ಆಯಿತಾ, ನೀವೇ ಸೆಟ್ ಮಾಡ್ಕೋಬೋದು. ಆದರೆ P1 ಬಂದು ನಾರ್ಮಲ್ಲೇ ಇರುತ್ತೆ ನಿಮಗೆ. ಇಲ್ಲಿ ಪ್ರೋಗ್ರಾಮ್ ಚೇಂಜ್ ಮಾಡ್ದಂಗೆ ನಿಮಗೆ ಎಕ್ಸ್ಟ್ರಾ ಪವರ್ ಡ್ರೈ ಜೆಂಟಲ್ ಎಲ್ಲ ಅದೇ ಸೆಟ್ ಆಗುತ್ತೆ. ನೀವು ಸೆಟ್ ಮಾಡ್ಕೋಬೋದು ನಾರ್ಮಲ್ಲೇ ಇರಲಿ. ಆಯಿತಾ, ನೀವೇನು ಎಕ್ಸ್ಟ್ರಾ ಸೆಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದು ಹಾರ್ಡ್ ವಾಟರ್ ವಾಶ್ ಬಂದು ಇಲ್ಲಿ ನಿಮಗೆ ಬರೋದು ಬೋರ್ ನೀರಲ್ವಾ, ಆನ್ ಮಾಡ್ತು ಅಂತ ಏನಂದರೆ ನಿಮಗೆ ಟೈಮಿಂಗ್ಸು ಜಾಸ್ತಿ ಆಗುತ್ತೆ. ಒಂದು ಕಪ್ ಕೇಳೋ ಜಾಗದಲ್ಲಿ ನಿಮ್ಗೆ ಏನಾಗುತ್ತೆ 6 ಕಪ್ ಇಲ್ಲ 7 ಕಪ್ ಕೇಳುತ್ತೆ. ಲಿಕ್ವಿಡ್ ಡಿಟರ್ಜೆಂಟ್ ಏನಂತಂದರೆ ನೀರನ್ನ ಸಾಫ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಆಯಿತಾ, ಇದು ಬಂದು ಹಾಟ್ ವಾಟರು. ಒಂದ್ಸತಿ ಟ್ಯಾಪ್ ಮಾಡ್ತು ಅಂತಂದರೆ ನೀವು ಮ್ಯಾನ್ಯಲ್ ಆಗಿ ಹಾಟ್ ವಾಟರ್ ಆನ್ ಮಾಡ್ಕೋಬೋದು ನೀವೇನೆ. ಆಯಿತಾ, ಒಂದ್ಸತಿ ಟ್ಯಾಪ್ ಮಾಡ್ತು ಅಂತಂದರೆ ಬೆಚ್ಚಗಿರೋ ನೀರು ಬರ್ತದೆ. 2 ಸತಿ ಟ್ಯಾಪ್ ಮಾಡ್ತು ಅಂತಂದರೆ ಹಾಟ್ ವಾಟರ್ ಆನ್ ಆಗುತ್ತೆ. ನಿಮಗೆ ಅಲರ್ಜಿ ಫ್ರೀ ಇದರಲ್ಲಿ ಆನ್ ಆಗಲ್ಲ. ನಿಮಗೆ ಯಾವ್ದ್ರಲ್ಲಿ ಆನ್ ಆಗೋದಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಮಾತ್ರ ಆನ್ ಆಗೋದು. ಇನ್ನೊಂದು ಡೌಟ್ಸ್ ಇರೋ ಕೇಳಿ ಮೇಡಮ್. ಅದೇ ಪವರ್ ಹೋದಾಗ ಇಫ್ ಇನ್ ಕೇಸ್ ರನ್ ಆಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಪವರ್ ಹೋದ್ರೆ ಅದೇ ಸ್ವಿಚ್ಚು ಹಂಗೆ ಇಟ್ಟಿರಿ. ಏನಕ್ಕಂದರೆ ಪವರ್ ಆನ್ ಮಾಡಿದಾಗ ಆನ್ ಆದಾಗ ಏನಾಗುತ್ತೆ, ಆಟೋ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಸ್ಟಾಪ್ ಆಗಿರುತ್ತೆ ಅಲ್ಲಿಂದ ರನ್ ಆಗುತ್ತೆ. ನೀವು ಸ್ವಿಚ್ ಆಫ್ ಮಾಡ್ತು ಅಂದ್ರೆ ನಾನು ಹೇಳಿದ್ನಲ್ಲ, ನೀರನ್ನ ತೆಗ್ದು ಈಚೆಗೆ ಹಾಕಿ ಏನೋ ಬಟ್ಟೆನ ತೆಗ್ದು ವಾಪಸ್ಸು ಫಸ್ಟಿಂದ ಹೋಗಿತ್ತದು. ಆಯ್ತಾ, ಸ್ವಿಚ್ ಆಫ್ ಮಾಡೋದು. ಇನ್ನೇನು ಡೌಟ್ಸ್ ಆಯ್ತಾ?